ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಪದೇ ಪದೇ, ಅಥವಾ ಕೋರ್ಟ್ ಕೇಸ್ ಇತ್ಯಾದಿಗಳು ನಡೀತಾ ಇದ್ದೀವಿ ಪದೇ ಪದೇ ಹೋಗ್ತಾ ಇದ್ದೀವಿ ಸರ್, ಪರಿಹಾರ ಇತ್ಯಾದಿಗಳನ್ನು ಹೇಳಿ ಅನ್ನೋಂಥವ್ರಿಗೆ ನಾನೊಂದು ಪರಿಹಾರವನ್ನು ತಂದಿದ್ದೀನಿ. ಅದನ್ನು ನೀವೇ ಮಾಡಬೇಕು. ಹೇಗೆ ಮಾಡ್ತೀರಾ ಅನ್ನೋದು ನಿಮಗೆ ಸೇರಿರುವಂಥದ್ದು. ಯಾಕೆಂದರೆ ಪರಿಹಾರ ಆ ಥರ ವಿಚಿತ್ರವಾಗಿರ್ತದೆ. ಒಂದು, ಯಾವುದೇ ಒಂದು ಠಾಣೆಗೆ ನೀವು ಹೋದಾಗ, ನ್ಯಾಯ ಇರಲಿ ನ್ಯಾಯ ಇಲ್ಲದೆ ಇರಲಿ, ಅದು ಏನಾಗಿದೆ ಏನಿಲ್ಲ ಅದ್ರ ಬಗ್ಗೆ ಮಾತಾಡುವಂಥದ್ದು ನಮಗದು ಸಮಸ್ಯೆ ಅಲ್ಲ, ಅದು ನಮಗೆ ಬೇಕಾಗಿಯೂ ಇಲ್ಲ. ನೀವು ಹೋದಾಗ ಆ ಸ್ಥಳದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಅಥವಾ ಕೋರ್ಟ್ ಆವರಣದಲ್ಲಿ ಕೋರ್ಟಿಗೆ ಹೋಗಿ ವಾಪಸ್ ಬರುವಾಗ, ಅಲ್ಲಿಂದ ಇನ್ನೇನು ಹೊರಗಡೆ ಬರ್ತಾಯಿರೋ ಅನ್ನುವಾಗ ಅಲ್ಲಿರುವಂಥ ವಾಶ್ರೂಮ್ ಅಥವಾ ಅಲ್ಲಿರುವಂಥ ನೀರಿನ ಒಂದು ಯಾವುದಾದ್ರು ಒಂದು ಇದ್ದೇ ನೀರಿರುವಂಥದ್ದು ಯಾವುದಾದ್ರು ಒಂದು ಟ್ಯಾಂಕು ಅಥವಾ ನೀರಿರುವಂಥ ಯಾವುದಾದ್ರು ಒಂದು ನಲ್ಲಿ, ಬೋರು ಅಥವಾ ವಾಶ್ರೂಮ್ ಇತ್ಯಾದಿಗಳು ಇದ್ದೇ ಇರ್ತವೆ, ಕರೆಕ್ಟಾ? ಅಲ್ಲಿಗೆ ಹೋಗಿ ಕೈ ಕಾಲು ಮುಖವನ್ನು ತೊಳ್ಕೊಳ್ಳಿ. ಇದು ಒಂದು ಪರಿಹಾರ. ಎರಡನೇದೇನು ಅಂತ ಹೇಳಿದ್ರೆ, ಆ ಸ್ಥಳದ ಮಣ್ಣನ್ನು ಶೇಖರಣೆ ಮಾಡ್ಕೊಂಡು ಬನ್ನಿ. ಯಾವುದೇ ಇರಲಿ, ಎಲ್ಲಾದರೂ ಒಂದು ಕಡೆ ಗಾರ್ಡನ್ ಆದರೂ ಇರುತ್ತಾ ಠಾಣೆಗಳಲ್ಲಿ, ಆ ಜಾಗದಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ಶೇಖರಣೆ ಮಾಡ್ಕೊಳ್ಳಿ. ಕೋರ್ಟ್ ಇತ್ಯಾದಿಗಳ ಆವರಣದಲ್ಲಿ ಮಣ್ಣು ಇತ್ಯಾದಿಗಳು ಸಿಗುತ್ತೆ, ಅದನ್ನು ಶೇಖರಣೆ ಮಾಡ್ಕೊಂಡು ಬನ್ನಿ. ಒಳ್ಳೆ ವಿಚಾರಕ್ಕಾಗಿ ಇರುತ್ತೆ. ಅದನ್ನು ಶೇಖರಣೆ ಮಾಡ್ಕೊಂಡು ಬಂದು ನಿಮ್ಮ ಮನೆಯ ತುಳಸಿ ಗಿಡದ ಮಣ್ಣಲ್ಲಿ ಅದನ್ನು ಹಾಕಿ. ಸ್ವಲ್ಪ ತುಳಸಿ ಗಿಡದ ಪಾಟ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಓಪನ್ ಮಾಡಿ, ಅಂದರೆ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಈ ಮಣ್ಣನ್ನು ಅದರಲ್ಲಿ ಹಾಕಿ, ಆಮೇಲೆ ಆ ಮಣ್ಣನ್ನು ಮತ್ತೆ ಮುಚ್ಚಿ ಆದ್ರ ಮೇಲೆ ಎಲ್ಲಿ ಇಟ್ಟಿದ್ದೀರಾ ಅನ್ನೋದು ನೆನಪಿದೆ ತಾನೆ? ಆ ಒಂದು ತುಳಸಿ ಗಿಡದ ಮುಂಭಾಗದಲ್ಲಿ ಪ್ರತಿ ಸಂಜೆ ಒಂದು ಹಿಟ್ಟಿನ ಒಂದು ದೀಪವನ್ನು, ಗೋಧಿ ಹಿಟ್ಟಲ್ಲಿ ಒಂದು ದೀಪವನ್ನು ಮಾಡ್ಕೊಳ್ಳಿ. ತುಪ್ಪವನ್ನು ಹಾಕಿ ಒಂದು ದೀಪವನ್ನು ಬೆಳಗಿಸಿಡೋದಕ್ಕೆ ಪ್ರಾರಂಭ ಮಾಡಿ. ಕೋರ್ಟ್ ಕೇಸ್ ಇರಲಿ ಅಥವಾ ಪೊಲೀಸ್ ಠಾಣೆಯ ಯಾವುದೇ ರೀತಿಯಾದಂಥ ಕೇಸ್ ಇತ್ಯಾದಿಗಳಲ್ಲಿ ಇರಲಿ, ನಿಜವಾಗ್ಲೂ ನ್ಯಾಯ ನಿಮ್ಮ ಕಡೆಗಿದ್ರೆ ನೀವು ಗೆಲ್ತೀರಾ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂದೇ ಬರುತ್ತೆ, ಸಮಸ್ಯೆ ಪರಿಹಾರ ಆಗುತ್ತೆ. ಕೆಲವೊಂದು ಸಲ ನಮಗೂ ಗೊತ್ತಿರ್ತದೆ ನ್ಯಾಯ ನಮ್ಮ ಕಡೆಗಿಲ್ಲ, ಆದರೂ ಸಹಿತ ಕೆಲವ್ರನ್ನ ನಾವು ತೊಂದರೆ ಇತ್ಯಾದಿಗಳನ್ನು ಮಾಡಿರ್ತೀವಿ. ಸರ್, ಈ ಥರ ಇದ್ದಾಗ ಏನು ಮಾಡಲಿ, ನಾನು ಹಾಕ್ಬಿಟ್ಟಿದ್ದೀನಿ ಕೇಸು, ಅಥವಾ ನಾನು ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಕೇಸ್ ಕೊಟ್ಟಿದ್ದೀನಿ, ಇವಾಗ ಏನು ಸರ್ ಮಾಡಲಿ ಅಂತ ಹೇಳಿದ್ರೆ, ಅದು ಸಂಧಾನ ರೂಪವಾಗಿ ಬದಲಾವಣೆ ಆಗುತ್ತೆ. ಹೌದು, ಸಂಧಾನ ರೂಪವಾಗಿ ಬದಲಾವಣೆ ಆಗುತ್ತೆ. ಆವಾಗ ದಯವಿಟ್ಟು ಹಠವನ್ನು ಮಾಡದೆ ಸಂಧಾನಕ್ಕೆ ಒಪ್ಕೊಳ್ಳಿ. ಯಾಕಂದರೆ ತಪ್ಪು ನಮ್ಮದೇ ಇದೆ ಅಲ್ವಾ, ಗೊತ್ತಿದೆ ಅಲ್ವಾ, ಸುಳ್ಳು ಯಾಕೆ ಹೇಳಬೇಕು? ನ್ಯಾಯ ದೇವತೆಯನ್ನು ನೋಡ್ತಾ ಇರ್ತಾರೆ. ಠಾಣೆಯಲ್ಲಿ ಬಂದಿರುವಂಥ ಪೊಲೀಸ್ ಅಧಿಕಾರಿ ಇತ್ಯಾದಿಗಳು ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎನ್ಕ್ವೈರಿ ಇತ್ಯಾದಿಗಳನ್ನ ಮಾಡಿರ್ತಾರೆ. ಇವತ್ತಲ್ಲ ನಾಳೆ ತಪ್ಪು ನಮ್ದು ಅನ್ನೋದು ಗೊತ್ತಾಗುತ್ತಲ್ವ, ಅದಕ್ಕೆ ಬದಲಾಗಿ ಸಂಧಾನವಾಗಿ ಮಾರ್ಗವಾಗಿ ಇದು ಬದಲಾವಣೆ ಮಾಡಿಕೊಟ್ಟಿರ್ತದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಆ ಒಂದು ಕೇಸಿಂದ ತಾವುಗಳು ಹೊರಗಡೆ ಬರಬಹುದಾಗಿದೆ. ಅಥವಾ ಕೇಸ್ ಕೊಟ್ಟಿರುವಂಥ ವ್ಯಕ್ತಿನೇ ಕೇಸ್ ವಾಪಸ್ ತಗೋಬಹುದು, ಏನು ಬೇಕಾದ್ರೂ ಆಗ್ಬೋದು. ಒಂದು ನಂಬಿಕೆಯಿಂದ ಈ ಪ್ರಯೋಗವನ್ನು ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.